28ಕ್ಕೆ 28 ಕರ್ನಾಟಕದಲ್ಲಿ ಬಿಜೆಪಿ ಅಂಡ್ ಜೆಡಿಎಸ್ NDA ಏನು ಅಲಯನ್ಸ್ ಇದೆ ಅದು ಗೆಲ್ಲುತ್ತೆ. ನಮ್ಮ ಹಾಕೊಂತಿರೋ ಇಲ್ಲ ನಾವು ಬೇರೆಯವ್ರಿಗೆ ಹಾಕ್ತಿರೋ ಅನ್ನೋದು ಬೇರೆ. ಏನ್ ಮಾಡಿದ್ದಾರೆ, 2 ಬಾರಿ MLA ಎಲೆಕ್ಷನ್ ಅಲ್ಲಿ ಬಂಗಾರಪೇಟೆಯಲ್ಲಿ ಸೋತಿರ್ತಾರೆ. ಕಡಿಮೆ ಅಂತರದಲ್ಲಿ 2100 ಓಟಲ್ಲಿ ಸೋತಿರ್ತಾರೆ ಎಲ್ಲ ಲಾಸ್ಟ್ ಟೈಮ್ ಕೂಡ. ಅದರಿಂದ ಅವ್ರ ಮೇಲೆ ಸಿಂಪತಿನೂ ಇದೆ. ನಾವು ಪ್ರಚಾರಕ್ಕೆ ಹೋದಾಗ ಎಲ್ಲಾ ಕಡೆನೂ ಅಷ್ಟೇ ಅಭೂತಪೂರ್ವಕರಿಂದ ಬೆಂಬಲ ಬರ್ತದೆ. ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಯಾವ ರೀತಿ ತಯಾರಿ ನಡೆಸ್ಕೊಂಡಿದ್ರ ನಿಮ್ಮ ಪಕ್ಷ? ಮೇಡಮ್, ನಿಮ್ಮ ಪಕ್ಷದ ಅಭ್ಯರ್ಥಿನೇ ಇದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಜೊತೆನಲ್ಲಿ NDA ಅಭ್ಯರ್ಥಿ ಅಂತ ಹೇಳ್ಬೇಕು. ನಮ್ಮ ಒಂದೇ ಪಕ್ಷದ ಅಭ್ಯರ್ಥಿ ಅಲ್ಲ, ಅವರು 2 ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ನಮಗೆ ಇಲ್ಲಿ ಸಾಂಪ್ರದಾಯಿಕವಾಗಿ JDSಗೆ ಆಗ್ಬೋದು, BJPಗೆ ಆಗ್ಬೋದು, ನಮ್ಮ ಕಾಂಗ್ರೆಸ್ಸು ಇದರಲ್ಲಿ ಇರುತ್ತೆ ಎಲ್ಲ ಎಲೆಕ್ಷನ್ಸಲ್ಲಿನೂ. ಅದರಿಂದ ನಮಗೆ ಇವಾಗ ಕಾಂಗ್ರೆಸ್ಸು JDS ಒಂದಾಗಿತ್ತು ಲಾಸ್ಟ್ ಎಲೆಕ್ಷನಲ್ಲಿ. ಆಗ ಅಷ್ಟು ಜನ ನಮ್ಮ ಸಪೋರ್ಟ್ ಕೈ ಹಿಡಿದಿರಲಿಲ್ಲ. ಬಟ್ ಈ ಸರಿ ಏನಾಗಿದೆ, BJP JDS ಅಲಯನ್ಸ್ ಆಗಿರೋದ್ರಿಂದ ನಮ್ಮ ಇಬ್ಬರಿಗೂ ಸಾಂಪ್ರದಾಯಿಕ ಇದರಲ್ಲಿ ಬಂದು ಕಾಂಗ್ರೆಸ್ ಇರೋದ್ರಿಂದ ಕಾರ್ಯಕರ್ತರೆಲ್ಲ ಒಂದಾಗಿದ್ದಾರೆ ಮೇಡಮ್. ಅದರಿಂದ BJP JDS ಮೈತ್ರಿಕೂಟದಿಂದ ಯಾವ್ದಾದ್ರು ಪ್ಲಸ್ ಪಾಯಿಂಟ್ ಇದೆಯಾ ಮೇಡಮ್? ಖಂಡಿತ ಇದೆ ಮೇಡಮ್, ಪ್ಲಸ್ ಪಾಯಿಂಟ್. ಎರಡಕ್ಕೂ ಬೇಸ್ಮೆಂಟಲ್ಲಿ ಇರೋಂಥ ಕಾರ್ಯಕರ್ತರು ಯಾವತ್ತೂ ನಾವು ಆ್ಯಂಟಿ ಮಾಡ್ತಾ ಇದ್ದು ಕಾಂಗ್ರೆಸ್ನೇ. ಅದರಿಂದ ಕಾಂಗ್ರೆಸ್ ಅವರು ವಿರುದ್ಧವಾಗಿ ಇಬ್ಬರು ಒಗ್ಗಟ್ಟಾಗಿ ಯಾವುದೇ ಭಿನ್ನಮತ ಇಲ್ದಿರ ಈಗ ಇದ್ದಂಥ MP ಮುನ್ಸಮ್ಮಣ್ಣ ಅವ್ರು ಇರ್ಬೋದು, ಅವರೇ ಜೊತೆಲಿದ್ದು ಅವರೇ ಸ್ಟಾರ್ ಕ್ಯಾಂಪೇನರ್ ಆಗಿ ನಮಗೆ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ. ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಲೋಕಲ್ ಬಾಡಿನಲ್ಲಿ ಇದ್ದಂಥವ್ರಾಗಿರ್ಬೋದು, ಸ್ಥಳೀಯಲ್ಲಿ ಬೂತ್ ಮಟ್ಟದಲ್ಲಿರೋ ಕಾರ್ಯಕರ್ತರೆಲ್ಲ ಒಗ್ಗೂಡಿ ಇವತ್ತು ಪ್ರಚಾರ ಮಾಡ್ತಾ ಇದ್ದೀವಿ. ಯಾವ ರೀತಿ ರಣತಂತ್ರಗಳನ್ನ ಎಣಿತಾ ಇದ್ದೀರಾ ಸರ್? ಮೇಡಮ್, ರಣತಂತ್ರ ಏನೂ ಇಲ್ಲ ಮೇಡಮ್. ನಮಗೆ ಈಗ ಮುಖ್ಯವಾಗಿ ಇರುವಂಥದ್ದು 2 ಇದೆ. ಒಂದು ನರೇಂದ್ರ ಮೋದಿ ಅವರು, 2ನೇದು ದೇವೇಗೌಡರು. ಇವೆರಡೂ ನಮಗೆ ಪ್ಲಸ್ ಪಾಯಿಂಟ್ ಇದೆ. ಜೊತೆಯಲ್ಲಿ ನಮ್ಮ ಅಭ್ಯರ್ಥಿ ಸ್ಥಳೀಯರಾಗಿದ್ದಾರೆ. ಇಲ್ಲೇ ಕುಂಬಾರಳ್ಳಿ ಅವರು ಗ್ರಾಮದವರು, ಕೋಲಾರ ತಾಲೂಕಿಗೆ ಬರುತ್ತೆ, ಬಟ್ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ಊರಿನವರಾಗಿರ್ತಾರೆ. ಇವ್ರು ಏನು ಮಾಡಿದ್ದಾರೆ, 2 ಬಾರಿ MLA ಎಲೆಕ್ಷನಲ್ಲಿ ಬಂಗಾರಪೇಟೆಯಲ್ಲಿ ಸೋತಿರ್ತಾರೆ. ಕಡಿಮೆ ಅಂತರದಲ್ಲಿ 2100 ಓಟಲ್ಲಿ ಸೋತಿರ್ತಾರೆ ಎಲ್ಲ ಲಾಸ್ಟ್ ಟೈಮ್ ಕೂಡ. ಅದರಿಂದ ಅವ್ರ ಮೇಲೆ ಸಿಂಪತಿನೂ ಇದೆ. ಜೊತೆಯಲ್ಲಿ ಅವ್ರ ತಂದೆ ಅವರಾಗಿದ್ದಂಥ C ಮುನ್ಸ್ವಾಮಿ ಅವರು ಅಪಾರವಾಗಿರುವಂಥ ಕೊಡುಗೆ ಕೊಟ್ಟಿರ್ತಾರೆ. ನಮ್ಗೆ ಕೋಮುಲ್ ಆಗಿರ್ಬೋದು, ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಟಮ್ಕಾನಲ್ಲಿರೋದು. ಈಗ ಈ ಥರ ಮೈಸೂರು ಲ್ಯಾಂಪ್ಸ್ ಅಂತ ಇತ್ತು ಕೇಳಿದಿರಲ್ಲ, ಅದರಲ್ಲಿ ಆಲ್ಮೋಸ್ಟ್ ಕೋಲಾರ ಲ್ಯಾಂಪ್ಸ್ ಅಂತ ಕರೀತಾರೆ. ಅಷ್ಟು ಜನ ಕೋಲಾರ ಅವರು ಎಂಪ್ಲಾಯ್ಸ್ ಇದ್ದರು ಅದರಲ್ಲಿ. ಅದರಿಂದ ಅವ್ರ ಹೆಸರು ಚೆನ್ನಾಗಿದೆ. ಮತ್ತು ಅವ್ರ ತಾಯಿಯವರು 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು, 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ. ಇದೆಲ್ಲ ಇರೋದ್ರಿಂದ ಅಭ್ಯರ್ಥಿ ಸ್ಥಳೀಯವಾಗಿದ್ದಾರೆ, ಎಲ್ಲರಿಗೂ ಪರಿಚಯಿಸಿದ್ದಾರೆ, ಒಂದು ಒಳ್ಳೆ ಕುಟುಂಬದಿಂದ ಬಂದಿದ್ದಾರೆ, ಒಂದು ವಿದ್ಯಾವಂತರಾಗಿದ್ದಾರೆ. ಇದರಿಂದ ಅವ್ರಿಗೆ ಜನ ಬೆಂಬಲ ಸೂಚಿಸ್ತಾ ಇದ್ದಾರೆ. ಸರಿ, ನೀವು 13 ದಿನ ಇದೆ. ಈ 13 ದಿನದಲ್ಲಿ ಮತದಾರರು ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಬೋದು. ಸೊ ನೀವು ತಯಾರಿ ನಡೆಸ್ಕೊಂಡಿದ್ದೀರಾ, ಪ್ರಚಾರನೂ ಮಾಡ್ತಾ ಇದ್ದೀರಾ. ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಸರ್ ಈಗ? ಮೇಡಮ್, ನಾವು ಪ್ರಚಾರಕ್ಕೆ ಹೋದಾಗ ಎಲ್ಲ ಕಡೆನೂ ಅಷ್ಟೇ ಅಭೂತಪೂರ್ವಕರಿಂದ ಬೆಂಬಲ ಬರ್ತದೆ. ಯಾಕೆ ಅಂದರೆ ಎಲ್ಲಿನೂ ನಮ್ಮದ್ರಲ್ಲಿ ಕಿತ್ತಾಟ ಜಗಳ ಅನ್ನೋದು ಕಂಡು ಬರ್ತಾ ಇಲ್ಲ. ಎಲ್ಲೋ ಸಣ್ಣ ಪಣ್ಣ ಇರುತ್ತೆ, ಒಂದು ಗುಂಪಿದ್ದಾಗ ಚಿಕ್ಕದ ಸಣ್ಣ ಪಣ್ಣ ಅದು ಬಿಟ್ಟರೆ ಬೇರೆ ನಮ್ಮ ಇದರಲ್ಲಿ ಏನು NDA ಮೈತ್ರಿ ಅಭ್ಯರ್ಥಿಗೆ ಎಲ್ಲಿನೂ ಹಿನ್ನಡೆ ಆಗಿಲ್ಲ ಮೇಡಮ್. ಪ್ರಚಾರಕ್ಕೆ ಹೋದಾಗ ವಾಲಂಟಿಯರಿಗೆ ಜನ ಬರ್ತಾರೆ, ನಮಗೆ ವಿಶ್ ಮಾಡ್ತಾರೆ, ಈ ಸರಿ ನಮ್ಮ ಓಟೆಲ್ಲ ನಿಮ್ಗೆ ಮಾಡಿಸ್ತೀರಿ ಅಂತ ಲೋಕಲ್ ಲೀಡರ್ಸಿಂದ ಹಿಡಿದು ಬೇರೆ ಪಕ್ಷದವರು ಕೂಡ ನಮಗೆ ಈ ಸರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಸರ್, ಕಾಂಗ್ರೆಸ್ನವರು JDS ಪಕ್ಷದ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಬರೀ ಇಡೀ ರಾಜ್ಯಕ್ಕೆ 3 ಸೀಟ್ ಕೊಟ್ಟಿದ್ದಾರೆ. ಆ 3 ಸೀಟು ತಗೊಂಡು ಈ ಸಲ ನಾಮ ಹಾಕೊಂಡು ನಿರ್ನಾಮ ಆಗ್ಬಿಡುತ್ತೆ ಪಕ್ಷನೇ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮೇಡಮ್, ಈಗ ನಾಮ ಹಾಕೊಂತಿರೋ ಇಲ್ಲ ನಾವು ಬೇರೆಯವ್ರಿಗೆ ಹಾಕ್ತಿರೋ ಅನ್ನೋದು ಬೇರೆ. ನಮ್ಮ ಸಂಪ್ರದಾಯದ ಪ್ರಕಾರ ನಾಮ ಹಾಕೋದು ಅಂತ ಹೇಳಿದ್ರೆ ಏನು ಮೋಸ ಮಾಡುವಂಥದ್ದು ಕೆಟ್ಟ ಕೆಲಸನೂ ಅಲ್ಲ. ನಾವು ತಿಲ್ಕ ಇಡ್ತೀರಿ, ನಾಮ ಮಾಡಿ ಹಾಕ್ಕೊಂತೀರಿ, ಎಲ್ಲ ಹಾಕ್ತೀವಿ. ದೇವರು ಇದ್ದಿದ್ದಂಗೆ ಅವರು ಬಾಯಿ ಮಾತಲ್ಲಿ ಹೇಳ್ದಂಗೆ ನಾವು 3ಕ್ಕೆ 3 ನಾವು JDSಗೆ ಏನು ಕೊಟ್ಟಿದ್ದಾರೆ ನಮ್ಮ ಇದು ಕರ್ನಾಟಕದಲ್ಲಿ ಸೀಟು ಗೆಲ್ತೀರಿ. ಇವ್ರು ಏನನ್ನ ಮಾಡ್ಕೊಬೋದು. 28ಕ್ಕೆ 28 ಕರ್ನಾಟಕದಲ್ಲಿ BJP ಅಂಡ್ JDS NDA ಏನು ಅಲಯನ್ಸ್ ಇದೆ ಅದು ಗೆಲ್ಲುತ್ತೆ. NDA ಅಭ್ಯರ್ಥಿನ ಸಪೋರ್ಟ್ ಮಾಡಿ, ಅದರಿಂದ ನಮ್ಮ ಕೋಲಾರ ಅಭಿವೃದ್ಧಿ ಆಗ್ಬೋದು. ಲೋಕಲ್ ಕ್ಯಾಂಡಿಡೇಟ್ ಇದ್ದಾರೆ, ಎಲ್ರಿಗೂ ಸಿಗ್ತಾರೆ, ಪರಿಚಯಸ್ಥರಿರ್ತಾರೆ. ನೀವು ಅವ್ರನ್ನ ನೋಡಿರ್ಬೋದು, ಕೇಳಿರ್ತೀರಿ, ಎಲ್ಲನೂ ಮಾಡಿರ್ತೀರಿ. ಅದರಿಂದ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಯಲ್ಲಿ ಎಲ್ಲರೂ ಕಂಪಲ್ಸರಿಯಾಗಿ ವೋಟ್ ಮಾಡಿ. ವೋಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ನಮ್ಮ ಹಕ್ಕಿದೆ, ಅದನ್ನು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾಗುತ್ತೆ. ಮತದಾನ ಕಂಪಲ್ಸರಿ ಇರುತ್ತೆ.